ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಪೊಮೊಡೋರೋ ಟೆಕ್ನಿಕ್ ಅನ್ನ ನಮ್ಮ ಸ್ಟಡಿ ಒಂದು ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಹೆಂಗೆ ಯೂಸ್ ಮಾಡೋದಪ್ಪ ಅನ್ನೋದನ್ನ ನೋಡ್ತೀವಿ. ಬಹಳ ಮಂದಿ ಸ್ಟಡಿ ಒಳಗಡೆ ಎಫೆಕ್ಟಿವ್ ಸ್ಟಡಿ ಇಲ್ಲದೆ ಇರೋ ಕಾರಣದಿಂದ ನಿಮ್ಮ ಒಂದು ಪರೀಕ್ಷೆಯನ್ನು ಚೆನ್ನಾಗಿ ಮಾಡಲಿಕ್ಕೆ ಸಹಕಾರಿ ಆಗೋದಿಲ್ಲ. ನಾನು ಈ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಲಿಕ್ಕಂತೂ ಸುಮಾರು 1 ವರ್ಷಕ್ಕಿಂತ ಹೆಚ್ಚು ದಿನ ಆಯಿತು. ನನಗಿದು ಪರ್ಸನಲ್ ಆಗಿ ಬಹಳ ಯೂಸ್ಫುಲ್ ಆಗಿದೆ. ಈ ಪೊಮೊಡೋರೋ ಅನ್ನೋದು ಏನಪ್ಪ, ಯಾರು ಇದನ್ನ ಫಸ್ಟ್ ಕಂಡುಹಿಡಿದ್ರು? ಈ ಫ್ರಾನ್ಸಿಸ್ಟೋ ಸ್ಟಿರಿಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಈ ಪೊಮೊಡೋರೋ ಟೆಕ್ನಿಕ್ ಅನ್ನ 1980 ಅನ್ನುವಂಥ ಒಂದು ಟೈಮ್ ಒಳಗಡೆ ಕಂಡುಹಿಡಿತಾನೆ. ಯಾಕೆ ಕಂಡುಹಿಡಿತಾರೆ ಅಂತಂದ್ರೆ ಒಂದು ಮುಖ್ಯವಾದ ರೀಸನ್ ಇದೆ. ಅಂದ್ರೆ ಮನುಷ್ಯರೊಳಗ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಇದು ಒಂದು ಕೈಂಡ್ ಆಫ್ ಅ ಟೆಕ್ನಿಕ್ ಅಂತ ಅವ್ನು ಹೇಳ್ತಾನೆ. ಈಗ ನಾವು ಓದೋದ್ರೊಳಗೆ ತಗೋರಿ, ನಾವು ಹೆಂಗೆ ಓದ್ತೀವಿ? ನಾವು ಒಂದ್ಸಲ ಓದ್ಲಿಕ್ಕೆ ಕುಂತೀವಿ ಅಂತಂದ್ರೆ 1 ತಾಸು 2 ತಾಸು ಓದ್ತೀವಿ. ಬಟ್ ಓದೋದ್ರೊಳಗಡೆ ಎಫೆಕ್ಟಿವ್ ರೀಡಿಂಗ್ ಇರಬೇಕಲ್ಲ. ಸೊ ಅದಕ್ಕೆ ಒಂದು ಪೊಮೊಡೋರೋ ಅಂತಂದ್ರೆ 25 ನಿಮಿಷ. ನೀವೇನ್ ಮಾಡಬೇಕು, ನಿಮ್ಮ ಒಂದು ಡೈರಿ ತಗೋಬೇಕು ಅಥವಾ ಜರ್ನಲ್ ತಗೋಬೇಕು, ಒಂದು ಹಾಳೆ ತಗೋಬೇಕು. ಅವತ್ತಿನ ದಿನ ನೀವು ಏನ್ ಓದ್ಬೇಕು ಆ ಮುಖ್ಯ ಅಂದ್ರೆ ಪಾಠಗಳನ್ನ ಬರಿಬೇಕು. ಓಕೆ, ಈಗ ಆ ಪಾಠದೊಳಗಡೆ ಮೊದಲಿಗೆ ನಾನು 25 ನಿಮಿಷ ಅಂದ್ರೆ 25 ನಿಮಿಷ ಅಂತಂದ್ರೆ ಒಂದು ಪೊಮೊಡೋರೋ. ಈಗ ಒಂದು ಪೊಮೊಡೋರೋ ಆದ್ಮೇಲೆ ನೀವೇನ್ ಮಾಡ್ಬೇಕು ಇಲ್ಲಿ ಅಂತಂದ್ರೆ ಅಂದ್ರೆ 25 ನಿಮಿಷ ಓದಿದಾದ್ಮೇಲೆ ಹೊರಗಡೆ ಹೋಗ್ಬೇಕು, ಓದಿನ ಜಾಗ ಬಿಟ್ಟು. ಅಲ್ಲಿ ನೀವೇನ್ ಮಾಡ್ಬೇಕು, ಓದಿದಂಥದ್ದನ್ನ ನೆನಪು ಮಾಡಿಟ್ಕೋಬೇಕು. ಅಗೇನ್ ಅಲ್ಲಿ 5 ನಿಮಿಷ ನೀವು ರೆಸ್ಟ್ ಮಾಡ್ತೀರಿ. ಅಲ್ಲಿ 25 ನಿಮಿಷ ಆದ್ಮೇಲೆ 5 ನಿಮಿಷ ರೆಸ್ಟ್ ಆದ್ಮೇಲೆ ನೀವು ಮತ್ತೆ ಅಗೇನ್ ನಿಮ್ಮ ಒಂದು ಸ್ಟಡಿ ಟೈಮ್ ಟೇಬಲ್ ಮೀನ್ಸ್ ಸ್ಟಡಿ ಟೇಬಲ್ಗೆ ಬರ್ತೀರಿ. ಅಗೇನ್ ಮತ್ತೊಂದು ಪೊಮೊಡೋರೋ ಮಾಡಬೇಕು. ಅಂದ್ರೆ ಒಂದು ಪೊಮೊಡೋರೋ ಅಂತಂದ್ರೆ 25 ನಿಮಿಷದ್ದು. ಈ 25 ನಿಮಿಷದ್ದು ನೀವು ಇದೇ ರೀತಿ 4 ಪೊಮೊಡೋರೋನ ಮುಗಿಸಿದಾದ್ಮೇಲೆ ನೀವು 15 ರಿಂದ 20 ನಿಮಿಷ ರೆಸ್ಟ್ ಮಾಡಬೇಕಾಗ್ತೈತಿ. ಅದರೊಳಗಡೆ ಏನ್ ಮಾಡ್ಬೇಕು, ಈ 4 ಪೊಮೊಡೋರೋನ ಮುಗಿಸಿರ್ತೀನಲ್ಲ, ಸೊ ಅದರೊಳಗಡೆ ನಾ ಏನೇನು ಓದಿದೆ ಏನೇನ್ ಮಾಡಿದೆ ಅನ್ನೋದನ್ನ ನೋಡ್ಬೇಕು. ಅಂತಂದ್ರೆ 25 ನಿಮಿಷ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯನ ಒಂದು ಏಕಾಗ್ರತೆ ಏನಿರ್ತದ, ಅವನ ಕೇಂದ್ರ ಬಿಂದು ಏನಿರ್ತದೆ 25 ಮಿನಿಟ್ಸ್ ಬಹಳ ಎಫೆಕ್ಟಿವ್ ಆಗಿರ್ತದೆ ಪ್ರಾರಂಭದೊಳಗಂತ. ಸೊ ಅದಕ್ಕೋಸ್ಕರ ಈ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾರೆ. ಈ ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಕ ನಿಮ್ಮ ಸ್ಮಾರ್ಟ್ ಫೋನ್ ಅನ್ನ ಯೂಸ್ ಮಾಡ್ಬೋದು ನೀವು. ಹೆಂಗಂತಂದ್ರ ಇಲ್ಲಿ ಟೈಮ್ ಕೀಪರ್ ಅನ್ನುವಂತಹ ಒಂದು ವಿಶೇಷವಂತ ಆಪ್ ಬರ್ತದ. ಈ ಆಪ್ ಮುಖಾಂತರ ನೀವೇನ್ ಮಾಡಬಹುದು, ನಿಮ್ಮ ಒಂದು ಪೊಮೊಡೋರೋ ಅಂದ್ರೆ ಟೈಮ್ ಅನ್ನು ಹಚ್ಚಬಹುದು. ಅಂತಂದ್ರೆ ಪ್ರಾರಂಭದೊಳಗಡೆ ಅದು 25 ನಿಮಿಷ ಸ್ಟಾರ್ಟ್ ಆಗ್ತದ. ಸ್ಟಾರ್ಟ್ ಆದ್ಮೇಲೆ ಮುಗೀತು ಅಂತಂದ್ರೆ ಅದೇನ್ ದೆನ್ ಅದು ಶಿಫ್ಟ್ ಆಗ್ತೈತಿ. ಅದಕ್ಕೆ 5 ನಿಮಿಷ ರೆಸ್ಟ್ ಶಿಫ್ಟ್ ಆಗ್ತೈತಿ. ಸೊ ಇಫ್ ಟೈಮ್ ಕೀಪರ್ ಅನ್ನೋ ಆಪ್ ಅನ್ನ ನೀವು ಬಳಸ್ಕೊಂಡು ನೀವು ಪೊಮೊಡೋರೋ ಸ್ಟಡಿಯನ್ನು ಎಫೆಕ್ಟಿವ್ ವೇದೊಳಗ ಮಾಡ್ಬೋದು ಅನ್ಕೊಳ್ತೀನಿ. ಐ ಹೋಪ್ ಇವತ್ತಿನ ಒಂದು ಸ್ಟಡಿ ಟೆಕ್ನಿಕ್ ನಿಮ್ಮ ಒಂದು ಮುಂದಿನ ಪರೀಕ್ಷೆಗೆ ತಯಾರಿ ಆಗ್ಲಿಕ್ಕೆ ಬಹಳ ಹೆಲ್ಪ್ಫುಲ್ ಆಗಿದೆ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೊಸ ಟೆಕ್ನಿಕ್ ಅನ್ನ ನಾನು ಪರಿಚಯಿಸಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಿವರೆಗೆ ನಿಮ್ಮ ಚಾನಲ್ಗೆ ನೀವು ಸದಾ ನೋಟಿಫೈ ಆಗ್ಲಿಕ್ಕೆ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.